ನಮಸ್ತೆ ಫ್ರೆಂಡ್ಸ್, ಊರಲ್ಲಿ ಕೂಡ ಫಾರಿನ್ ಥರ ಹುಲ್ಲನ್ನ ಕಟ್ತಾರೆ. ಹಾಗೆ ಹಸು ನಮ್ಮ ಜೊತೆ ಏನು ಮಾತಾಡ್ತು, ಹಾಗೆ ರೈತ ಬೆಳೆದಂಥ ಬೆಳೆಗೆ ಬೇಕಾಬಿಟ್ಟಿಯಾಗಿ ರೇಟ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಹೇಗೆ, ಹಾಗೆ ಅವನು ಕಡಿಮೆ ನೀರಿನಲ್ಲಿ ಬೆಳೆನ ಬೆಳೆಯೋದಕ್ಕೆ ಯಾವ ಮೆಥಡ್ನ ಯೂಸ್ ಮಾಡ್ಕೊಂಡಿದ್ದಾನೆ ಅಂತ ನೋಡೋಣ. ಕಸ ಗುಡ್ಸೋಣ ಅಂತ ಬಂದ್ವಿ, ತುಂಬಾ ದಿನ ಆಗಿತ್ತು. ನೋಡಿದ್ರೆ ಇಲ್ಲಿ ಹಾವಿನ ಪೊರೆ ಎಲ್ಲ ಬಿಟ್ಬಿಟ್ಟೈತೆ, ನೋಡೋದಕ್ಕೆ ಉದ್ದ ಹಂಗೆ ಹೆಂಗಿದ್ಯೋ ಹಂಗೆ ಬಿಟ್ಬಿಟ್ಟೈತೆ ಹಾವು. ಇಲ್ಲಿ ತಲೆ ಬೇರೆ ಐತೆ, ತಲೆ ನೋಡ್ರಿ ಕಣ್ಣು ಎಲ್ಲ ಹಂಗೆ ನೀಟಾಗಿ ಕಾಣುತ್ತೆ, ಎಡೆ ಬಿಚ್ಚಿರೋದು ಹಂಗೆ ಕಾಣಿಸ್ತದೆ. ಅಪ್ಪ ಅಂದಿರಿ ತುಂಬಾ ಅಪರೂಪಕ್ಕೆ ಯಾವತ್ತನ ಬಂದ್ರೆ ನೋಡಿ ಹಿಂಗೆ ಹುಳಗಳೆಲ್ಲ ಬಂದು ಮನೆ ಸೇರ್ಕೊಂತವೆ. ಎಷ್ಟೊಂದು 50 ಹೊರೆ ಇರ್ಬೋದು. ಸೂಪರ್ ಆಗೈತೆ ಹುಲ್ಲು, ದನ ತಿನ್ನಕ್ಕೆ ಯಾರನ್ನ ಮೊದಲೆಲ್ಲ ಮನುಷ್ಯರು ಕಟ್ತಾ ಇದ್ದಿದ್ದು ಇಷ್ಟು ಚೆನ್ನಾಗಿ ಕಟ್ತಾ ಇರಲಿಲ್ಲ, ಎಲ್ಲ ಬಳಸ್ಕೊಡ್ತದೆ ಮಿಷಿನ್ ಹಿಡ್ದ ಮಿಷಿನ್ ನಪ್ಪ ಹಿಡ್ದಂಗೆ ಬಾ. ಬಿಗ್ ಫ್ರಾಂಕ್ ಮದ್ವೆ ಒಂಬಳೆ ತಗೊಂಡೋಗಿ ಆಂಜನೇಯಂಗೆ ಕೊಟ್ಟು ಗೊತ್ತಾ? ಯಾವ ಆಂಜನೇಯಂಗೆ? ಅದೇ ನಾವು ಹೋಗಿದ್ವಲ್ಲ, ಓಹೋ ಹಂಗೆಲ್ಲ ಮಾಡ್ತೀನಿ ಟೈಮ್. ಏನು ಅಂಡರ್ ಎಸ್ಟಿಮೇಟ್ ಮಾಡ್ತೀನಿ ಹೇಳಿ ನಾವು ಅಪ್ಪಂಗಂತ. ಇಲ್ಲಿಂದ ಆಂಜನೇಯಂಗೆ ಕೊಟ್ಟದು ನಾವು ಅಪ್ಪಂಗೆ ಹೇಳಿ ಮತ್ತೆ. ಈ ಕಡೆ ಒಂದು ಫೋಸ್ ಒಂದು ಕೊಡು. ಅಯ್ಯ ಬರೀ ನೀರು ನೋಡ್ರಿ ಹೆಂಗೆ ಅಲ್ವಾ ಸೌಂಡ್ ಆಗ್ತಿತ್ತಲ್ಲ ತಿರ್ಗಿಸ್ದಾಗ ವಾಲು, ಅದು ಬೋರ್ದು ಇದು ಓಡ್ತಿಲ್ಲ ಅಂತನಾ? ಸರ ಚೂಡು ಅಕ್ರ. ಏನು ಅದೇ ಟಿವಿಲಿ ನೋಡ್ತಾ ಇರೋದು ರಾಗಿ ಹುಲ್ಲಿನ ಪಿಂಡಿ ಹೊರೆ. ಇದು ಒಬ್ರು ಎತ್ತಕ್ಕಾಗಲ್ಲ, ಅಷ್ಟು ದಪ್ಪನಾಗಿ ಮಿಷಿನ್ ಕಟ್ಟುತ್ತೆ. ಮಿಷಿನ್ ಕಟ್ಟಕ್ಕೆ 40 ರೂಪಾಯಿ ತಗೊಂತಾರೆ. ರಾಗಿ ಬೆಳೆಯಕ್ಕೆ 5-6 ತಿಂಗಳು ಬೇಕು. ಅದಕ್ಕೆ ಗೊಬ್ಬರ, ನೀರು, ಕಳೆ, ಕುಂಟೆ ಅಂತ ತುಂಬಾನೇ ಖರ್ಚಾಗಿ ರೈತನಿಗೇನು ಸಿಗಲ್ಲ. ಅವ್ನ ಬೆವರಿಗೆ ಇಲ್ಲಿ ಬೇಕಾಬಿಟ್ಟಿ ಕೇಳ್ತಾರೆ. ಯಾವುದೇ ಬ್ರ್ಯಾಂಡ್ ಇಲ್ಲ ಈ ಹುಲ್ಲಿಗೆ. ಏನು ಗಿಡ ಇದು? ತುಗ್ರಿ ಗಿಡ ತೋರಿಸು. ನೋಡು, ಕಾಯಿ ಬಿಡ್ತೈತೆ. ಎಷ್ಟೊಂದು ಕಾಯಿ ಬಿಡ್ತೈತೆ. ಅಲ್ಲಿ ಹೂವು ಮಗ್ಗು ಎಲ್ಲ ಮುಗ್ದೈತೆ. ಎಷ್ಟು ತಿಂಗ್ಳಿಗೆ ಬರೋದು ಇದು? 5 ತಿಂಗಳು ಇರ್ಬೋದು ಅನ್ಕೋತೀನಿ. ನೋಡಿದ್ದು ಅವರೇ ಗಿಡ ಹೂವಾಗೈತೆ. ಓಕೆ, ನೆಕ್ಸ್ಟ್ ಇನ್ನೊಂದು 15 ದಿನ ಕಾಯಿ ಆಗ್ತದೆ. ಸುಮ್ಮನೆ ಸ್ಕೂಲ್ ಮಕ್ಳು ಟ್ರಿಪ್ ಕರ್ಕೊಂಡು ಹೋಗ್ಬೇಕಿಲ್ಕಲ್ಲ. ಇದು ರಾಗಿ ಹೊರೆ ಮಿಷಿನ್ ಕಟ್ಟಿರೋದ್ರಿಂದ ಎಷ್ಟು ಚೆನ್ನಾಗಿ ಕಟ್ಟೈತೆ. ಇದು ನಾರ್ಮಲ್ ದಾರನೇ ಹಾಕಿ ಕಟ್ಟಿರೋದು. ಇದು ಮನುಷ್ಯರು ಏನಾದರೂ ಕಟ್ಟಿದ್ರೆ ಇಷ್ಟೆಲ್ಲ ನೀಟಾಗಿ ಕಟ್ತಾನೆ ಇರಲಿಲ್ಲ. ಸಕ್ಕತ್ತಾಗತ್ತೈತೆ. ಒಳ್ಳೆ ಏನೋ ರೋಲಿಂಗ್ ಕಲ್ದಿರುತ್ತಲ್ಲ ಆ ಥರ ಐತೆ. ಎತ್ಕೊಂಡು ನೋಡೋಣ. ಆಗಲ್ಲ ಅನ್ಸುತ್ತೆ. ಎತ್ಬೋದು. ಬಾಹುಬಲಿ ನೋಡಿ, ಸಕ್ಕತ್ತಾಗಿದೆ ರಾಗಿ ಹುಲ್ಲು. ಹಸುಗಳು ತಿನ್ನಕ್ಕೆ ಯಾರಿಗನ ಬೇಕಾದ್ರೆ ಹೇಳಿ. ಹಸ ಕೂಡ ಬಂತು. ಏನು ಮನುಷ್ಯರು ಹಿಂಗೆ? ಹಂಗಲ್ಲ ಅದು. ಏನು ಈ ಮನುಷ್ಯರು ವಿಚಿತ್ರವಾಗಿ ಏನೇನೋ ಮಾಡ್ತಾರೆ ಅಂತ ಅಂದ್ಕೊಂಡಪ್ಪ ಅದು. ಅಲ್ಲಮ್ಮ, ಅಲ್ವ ಬಂಗಾರಿ ನೀನು, ದೊಡ್ಡ ಬಂಗಾರಿ ಇದೆ ನೀನು. ಎಷ್ಟು ಕೊಡ್ತೀಯ ಹಾಲು? ಎಷ್ಟು? ಒಂದಾ? ತಲೆ ಅಲ್ಲಾಡ್ಸು. ಹಾಂ, 1 ಲೀಟ್ರ್ ಅಷ್ಟೇ ಕೊಡೋದು. ನೀನು ನಾಚಿಕೆ ಹೇಳ್ಬೇಕು. ನೀನು ಹೋಗಿ. ನೀ ಎಷ್ಟು ಲೀಟ್ರ್ ಕೊಡ್ತಿಲ್ಲ ಹಾಲು? 1 ಲೀಟ್ರಾ? ತಲೆ ಅಲ್ಲಾಡ್ಸು. ಒಂದ ಹಂಗಿರ? 2? ಇಲ್ಲ 3? 3 ಲೀಟ್ರ್ ಕೊಡ್ತೀನಿ ನೀನು? 4? ಆಯಿತು ಬಿಡು, ಗುರಾಯಿಸ್ಬಿಡ, ಹೋಗ್ತೀನಿ. ಯಪ್ಪ ಯಪ್ಪ, ಒಳ್ಳೆ ಹೆಂಗೈತೆ ನೋಡು. ನಮ್ಮ ಜಮೀನು ಪಕ್ಕದಲ್ಲೇ ನೋಡಿ ಹಿಂಗೆ ತೊಳೆ ಬರ್ತದೆ ಕೆರೆಗೆ. ಕೆರೆ ತುಂಬ ನೀರು ತುಂಬ್ಕೊಂಡ್ಬಿಡ್ತದೆ. ಒಂಬಳಕ್ಕೆ ಇಟ್ಬಿಟ್ಟಿದ್ಯಾ? ನೀವಿಲ್ಲಿ ನೋಡ್ತಾ ಇರೋ ಗಿಡ ಬಂದು ಸ್ವೀಟ್ ಗೆಣಸು ಅಥವಾ ಹಬ್ಬ ಗೆಣಸು ಅಂತಾನು ಕರೀತಾರೆ. ಇದು ಸಂಕ್ರಾಂತಿ ಸ್ಪೆಷಲ್ ಗೆಣಸು. ಆ ಟೈಮ್ ಅಲ್ಲದೇನೆ ಬೇರೆ ಟೈಮಲ್ಲಿ ಕೂಡ ಇದನ್ನ ಮೆಡಿಸನಿಗೆ ಕೂಡ ಬಳಸ್ತಾರೆ. ಇದು ಬಳ್ಳಿ ಥರ ಹಬ್ಕೊಂಡು ಹೋಗಿ ಫುಲ್ ಎಲ್ಲ ನೆಲ ಕಾಣದೇ ಇರೋ ಥರ ಬರೋಂಥ ಬೇರಲ್ಲಿ ಗೆಣಸನ್ನ ಬಿಡುತ್ತಿದ್ದು. ಇದು ಅಡಿಕೆ ತೋಟ. ಒಂಬಳೆ ಎಲ್ಲ ಬಿಟ್ಟು ಆಲ್ರೆಡಿ ಬೆಳೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಬೆಳೆ ಬರೋಕ್ಕೆ 7 ವರ್ಷ ಬೇಕಂತೆ. ಕಡಿಮೆ ಅಂದರೂ 5 ವರ್ಷದಿಂದ ಹುಸಿ ಒಂಬಳೆ ಸ್ಟಾರ್ಟ್ ಆಗುತ್ತೆ. ತೋಟ ನೋಡೋಕೆ ಎಷ್ಟು ಚೆನ್ನಾಗಿದೆಯೋ, ರೈತನಿಗೆ ಬೆಳೆಯೋದಕ್ಕೆ ಅಷ್ಟೇ ಕಷ್ಟ. ಹಾಗೆ ನೀರನ್ನ ಒದಗಿಸೋದಕ್ಕೆ ಆಗಲ್ಲ ಅಂತೇಳಿ, ಹಾಗೆ ಕಟ್ಟೋದಕ್ಕಾಗಲ್ಲ, ತುಂಬ ನೀರು ಬೇಕು ಅಂತೇಳಿ ಡ್ರಿಪ್ಪಿನ ಪೈಪ್ನ ಅಳವಡಿಸಿದ್ದಾರೆ ಇದಕ್ಕೆ. ಈ ಅಡಿಕೆ ಬಂದು ಸುಮಾರು ಯೂಸ್ಫುಲ್ ಇದೆ. ತಿನ್ನಕ್ಕೆ ಮಾತ್ರನೇ ಹೋಗಲ್ಲ, ಬಟ್ಟೆಗಳು ಬಣ್ಣಕ್ಕೂ ಕೂಡ ಹೋಗುತ್ತೆ, ಹಾಗೆ ಗುಟ್ಕಾ ಐಟಮ್ಗೂ ಹೋಗುತ್ತೆ ಇದು.
ಇದು ಬಂದು ಹಲಸಿನಕಾಯಿ. ಇದನ್ನ ಚಿಕ್ಕದಾಗಿ ಇವಾಗ ತಾನೇ ಸ್ಟಾರ್ಟ್ ಆಗಿದೆ, ಒಂದು ದೊಡ್ಡ ಒಂದು ಚಿಕ್ಕದಾಗಿದೆ. ಈ ಹಲಸಿನಕಾಯಿನ ಸಾಂಬಾರ್ಗೆ ಅಷ್ಟೇ ಅಲ್ಲ, ಇದನ್ನು ಕೂಡ ಮೆಡಿಸನ್ಗೆ ವೆರೈಟಿ ಫುಡ್ ಐಟಮ್ ಕೂಡ ಇದನ್ನ ಬಳಸ್ತಾರೆ. ಇದು ತಿಪ್ಪೆ ಅಂತ ಕರೀತಾರೆ ಊರಲ್ಲಿ. ಈ ತಿಪ್ಪೆ ಬಂದು ದನಿಂದು ಸಗಣಿ. ದನ ಹುಲ್ನ ತಿಂದು ವೇಸ್ಟ್ ಮಾಡಿರುತ್ತಲ್ಲ, ವೇಸ್ಟು ಗಂಜಲ ಸಗಣಿ ಎಲ್ಲನೂ ಹಾಕಿ ತಿಪ್ಪೆ ಅಂತ ಹೇಳ್ತಾರೆ. ಇದು ಗೊಬ್ಬರಕ್ಕೆ ಬಳಸ್ತಾರೆ. ಇದು ಬಂದು ಬಾಳೆ ಗಿಡ. ಆಲ್ರೆಡಿ ಕಾಯಿ ಬಿಟ್ಟಿದೆ ನೋಡಿ, ಎಷ್ಟೊಂದು ಚುಪ್ಪು ಬಿಟ್ಟಿದೆ. ಇದು ಮಿಶ್ರ ಬೆಳೆ ಅಂತ ಹೇಳ್ತಾರೆ. ಬೆಳೆ ಒಳಗಡೆನೆ ಅಲ್ಲೊಂದು ಹಾಕಿ ಎಲ್ಲನೂ ಮಿಕ್ಸಪ್ಪಲ್ಲಿ ಹಾಕಿ ಬೆಳೆಯೋದನ್ನ ಮಿಶ್ರ ಬೆಳೆ ಅಂತ ಕರಿತೀವಿ. ಇದರಲ್ಲಿ ಗೆಣಸು ಗಿಡ ಇದೆ, ಅಡಿಕೆ ಗಿಡ ಇದೆ, ಬಾಳೆ ಗಿಡ ಇದೆ, ಇನ್ನು ಬೇರೆ ಗಿಡ ಕೂಡ ಹಾಕಿದ್ದಾರೆ. ಇದು ಬಂದು ರಾಗಿ ಹೊಲ. ನಾನು ಅವಾಗಲಿಂದ ರಾಗಿ ಹುಲ್ಲು ಅಂತ ತೋರಿಸ್ನಲ್ಲ, ಅದು ಚಿಕ್ಕ ಸಸಿ ಆಗಿದ್ದಾಗ ಹೆಂಗೆ ಬರುತ್ತೆ ಅಂತ ತೋರಿಸಿದೆ. ಹಾಗೆ ಇದು ಮುದ್ದೆ ಮಾಡ್ತೀವಲ್ವಾ, ಅದ್ರದ್ದು ಗಿಡ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಕಳೆ ಕೇಳ್ತಾವ್ರು ಇದರಲ್ಲಿ. ಇದು ಮೆಣಸಿನ ಗಿಡ. ಮೆಣಸಿನ್ಕಾಯಿ ನಾವು ಖಾರಕ್ಕೆ ಸಾಂಬಾರಿಗೆಲ್ಲ ಬಳಸ್ತೀವಲ್ಲ, ಆ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಗಿಡ ಇದು. ಇದು ಬೇರೆ ಜಾತಿದಾಗಿರಿಂದ ಎಲ್ಲ ಮೇಲ್ಗಡಿಕೆ ನೋಡೋ ಥರ ಬಿಟ್ಟೈತೆ, ಸೂರ್ಯನ ನೋಡ್ತಾ ಐತೆ. ಇದನ್ನೆಲ್ಲನೂ ಕಿತ್ತು ಇಲ್ಲಿ ಒಣಗಿಸಕ್ಕೆ ಹಾಕಿದ್ದಾರೆ. ನೋಡೋಕ್ಕೆ ತುಂಬಾ ಕಲರ್ ಆಗಿದೆ, ನ್ಯಾಚುರಲ್ ಕಲರು, ಯಾವುದೇ ರೀತಿಯ ಕಲರ್ ಮಿಕ್ಸ್ ಇಲ್ಲ. ಊರ ಕಡೆ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ ನೋಡಿ, ಅಷ್ಟು ಚೆನ್ನಾಗಿ ಒಣಗಕ್ಕೆ ಹಾಕಿದ್ದಾರೆ. ಸಾಯಂಕಾಲ ಆಯಿತು. ಇದು ಚಕ್ಕೋತ ಗಿಡ ಮತ್ತು ದಾಸವಾಳ ಗಿಡ. ಸಂದಿಲಾಸಿ ಸೂರ್ಯನ ಕಿರಣಗಳು ಹೆಂಗೆ ಕೆಳಗಡೆ ಬೀಳ್ತಾ ಇದೆ ಅಂದರೆ ನೋಡೋಕ್ಕೆ ತುಂಬಾ ನೇಚರು ತುಂಬಾ ಚೆನ್ನಾಗಿದೆ. ಆಶ್ಚರ್ಯಪ್ಪ, ಈಗ ಹಾಕಿರೋದನ್ನ ಎತ್ಕೊಂಡು ಹೋಗ್ತಾರೆ ಅಂದರೆ ಇನ್ನೇನು ಬಿಡ್ತಾರೆ ಜನ. ಇಲ್ಲಿ ಮೆಸ್ಸೇನ್ ಮಾಡತ್ತವ್ರು. ಮನೆ ಹತ್ಕೊಂಡು ಊಟದ ಸಿಟ್ಕೊಂಡು ಪ್ಲಾನ್. ಇವಾಗ ನಾಳೆ ತರಿಸು ಮತ್ತೆ ಹೋಗ್ಬಿಟ್ಟ. ಆಮೇಲೆ ಎಷ್ಟು ದಿನ ಹಿಂಗೆ ಅಂತ ಹೇಳಿಲ್ಲ. ರಾಗಿ ಬ್ಲ್ಯಾಕ್ ಮಾಡ್ತೀಯ? ಇದೆತ್ತಮ್ಮ ಹಂಗೆ ಇಲ್ಲಿ ಇದೆತ್ತ ಚೀಲ ಹೋದ್ರ ಆಚೆಗೆ ಇದೊಂಚೂರು ಗುಡ್ಸ್ಕೊಂಡ್ಲಿ ಹಂಗೆ ಅಮ್ಮ. ಈಗ ಈ ಪರ್ಕೆ ತಳಮ್ಮ, ಅದು ಓದ್ತದ ಪರ್ಕೆಲೆ